ಶೃಂಗೇರಿ ಶಾರದಾ ಪೀಠದ ಮತ್ತೊಂದು ಪ್ರಮುಖ ಆಕರ್ಷಣೆ ಈ ವಿದ್ಯಾಶಂಕರ ದೇವಸ್ಥಾನ. ಈ ದೇವಸ್ಥಾನವನ್ನ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಗುರು ಮಹರ್ಷಿ ವಿದ್ಯಾಶಂಕರರು ಕಟ್ಟಿಸಿದ್ದು ಅಂತ ಹೇಳಲಾಗುತ್ತೆ. ಅದಕ್ಕೆ ಪುರಾವೆಯಾಗಿ ಈ ದೇವಾಲಯದ ಶಾಸನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದೇವಾಲಯಕ್ಕೆ ಕೊಟ್ಟ ಕಾಣಿಕೆಗಳ ಅನೇಕ ದಾಖಲೆಗಳಿವೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕಟ್ಟಿಸಿದ್ದಾದ್ರೂ ಈ ದೇವಾಲಯವನ್ನು ಇನ್ನೂ ಹಿಂದಿನ ಹೊಯ್ಸಳ ದೇವಾಲಯದ ಸ್ಥಾನದಲ್ಲಿ ಕಟ್ಟಿದ್ದು ಎಂದು ನಂಬಲಾಗಿದೆ. ನೀವಿಲ್ಲಿ ವಿಜಯನಗರದ ಕಾಲದ ಶಿಲ್ಪಕಲೆ ಮತ್ತು ಹೊಯ್ಸಳರ ಕಾಲದ ಶಿಲ್ಪಕಲೆ ಎರಡರ ಸಮಾಗಮವನ್ನು ಕಾಣಬಹುದು. ಎತ್ತರದ ವೇದಿಕೆಯ ಮೇಲೆ ಕಟ್ಟಲಾಗಿರೋ ಈ ದೇವಸ್ಥಾನವು ಒಂದು ಆಯತಾಕಾರದ ದೇವಸ್ಥಾನವಾಗಿದ್ದು, ಇವೆರಡು ಗಜಪಜ್ರುತ ಅಂದ್ರೆ ದುಂಡನೆಯ ಆಕಾರವನ್ನು ಹೊಂದಿವೆ.